ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ 2025 ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಟಾಪ್ 10 ಕ್ವಶನ್ಸ್ ಅನ್ನ ಪ್ರತಿದಿನ ರಾತ್ರಿ 8 ಗಂಟೆಗೆ ನೋಡ್ತಾ ಇದ್ವಿ. ಇವತ್ತು ಸಹ ಟಾಪ್ 10 ಕ್ವಶನ್ಸ್ ಅನ್ನ ನೋಡೋಣ. ಇವೆಲ್ಲ ಪ್ರಶ್ನೆಗಳು 2013ರಿಂದ ಇಲ್ಲಿವರೆಗೂ ಕೇಳಿರ್ತಕ್ಕಂತಹ ಕೆಸೆಟ್ ನಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳಾಗಿದ್ದಾವ. ಪ್ರಶ್ನೆ ಪತ್ರಿಕೆಗಳು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವ. ಹೆಂಗ್ ಕೇಳಿದಾರ ಅಂತಂದ್ರ ಒಂದು ಪತ್ರಿಕೆ ಒಳಗ ಕ್ವಶನ್ಸ್ ಆನ್ಸರ್ ಕೇಳಿದ್ರ ಆನ್ಸರೇ ಕ್ವಶನ್ ಆಗಿ ಕನ್ವರ್ಟ್ ಮಾಡಿ ಕೇಳಿದ್ರು. ನಾನ್ ನಿಮ್ಗೆ ಅದು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ನಮ್ ಚಾನಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸುತ್ತೆ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ನಿಮ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇನ್ನೊಂದು ಕೆಸೆಟ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಕ್ಲಾಸ್ ಅನ್ನ ಮಾಡಿದ್ದೀನಿ, ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಮೊದಲನೇ ಪ್ರಶ್ನೆ, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು ಅಥವಾ ಹೀಗೆಂದು ಕರೆದವರು ಯಾರು? ಫ್ರೆಂಡ್ಸ್, ಈ ಕ್ವಶನ್ ಐತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಬರೀ ಕೆಸೆಟ್ ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಯಾವ್ಯಾವ ಎಕ್ಸಾಮ್ ಗಳನ್ನ ನಡೆಸ್ತಾರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಬಹಳ ಸಾರಿ ರಿಪೀಟೆಡ್ ಆದಂತಹ ಕ್ವಶನ್ ನೋಡ್ರಿ. ನಿಮ್ಗೆ ಕೆಸೆಟ್ ಅಲ್ಲದೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಕ್ವಶನ್ ಬಹಳ ಯೂಸ್ ಆಗುತ್ತೆ. ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ, ಬಿ ರಾಜೀವ್ ಗಾಂಧಿ, ಸಿ ಇಂದಿರಾ ಗಾಂಧಿ, ಡಿ ಜವಾಹರ್ಲಾಲ್ ನೆಹರು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರೆ, ಅಣೆಕಟ್ಟುಗಳನ್ನ ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಅವರು ಹೇಳ್ತಾರೆ. ಎರಡನೇ ಪ್ರಶ್ನೆ, ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ? ಆಪ್ಷನ್ಸ್ ಎ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೇತನ ಶಾಲಿಗಳಾಗಿರುವುದಕ್ಕೆ. ಇದು ಶಾಲೆ ಆಗ್ಯದ, ಇದು ಸ್ವಲ್ಪ ಗ್ರಾಮಟಿಕಲ್ ಮಿಸ್ಟೇಕ್ ಆಗಿದೆ ನೋಡ್ರಿ ಫ್ರೆಂಡ್ಸ್. ಇದು ಚೇತನ ಶಾಲಿ. ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೇತನ ಶಾಲಿಗಳಾಗಿರುವುದಕ್ಕೆ. ಬಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ಸಿ ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ ಬದಲಾಯಿಸುವುದಕ್ಕೆ. ಡಿ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸುವುದಕ್ಕೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡ್ರಿ. ಆಪ್ಷನ್ಸ್ ಬಿ, ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ಇದು ಕಲಿಕೆಯ ಚಲನಾತ್ಮಕ ವಿಧಾನ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನ ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನಬಹುದು. ಆಪ್ಷನ್ಸ್ ಎ ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ, ಬಿ ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಸಿ ಚಲನಾತ್ಮಕ ಕಲಿಕಾರ್ಥಿ, ಡಿ ವಿಶ್ಲೇಷಣಶೀಲ ಕಲಿಕಾರ್ಥಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಶ್ಲೇಷಣಶೀಲ ಕಲಿಕಾರ್ಥಿ. ಕಲಿಕಾರ್ಥಿನ ಅನ್ಬೋದು, ವಿದ್ಯಾರ್ಥಿನ ಅನ್ಬೋದು. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನ ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನ ವಿಶ್ಲೇಷಣಶೀಲ ಕಲಿಕಾರ್ಥಿ ಅಂತ ಕರೀತಾರೆ. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು? ಆಪ್ಷನ್ಸ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು, ಬಿ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನವನ್ನು, ಸಿ ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದನ್ನು, ಡಿ ಆಂತರಿಕ ಮೌಲ್ಯ ನಿರ್ಧಾರಿತ ಪರೀಕ್ಷಣದ ಮೂಲಕ ಮೌಲ್ಯಮಾಪನ ಮಾಡುವುದನ್ನು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನ ನಾವು ನೈದಾನಿಕ ಮೌಲ್ಯಮಾಪನ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಫಲ ಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ? ಆಪ್ಷನ್ಸ್ ಎ ಎಲ್ಲಾ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ, ಬಿ ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ, ಸಿ ಎಲ್ಲಾ ರೀತಿಯ ಕಲಿಯುವ ಸ್ಥಳ, ಸಮಯ ಮತ್ತು ಸಂದರ್ಭದಲ್ಲಿ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ, ಡಿ ಕಲಿಕೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆ ಆಗಿರುತ್ತದೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಒಂದು ನಿಮಿಷ,
ಸಿ ಎಲ್ಲಾ ರೀತಿಯ ಕಲಿಯುವ ಸ್ಥಳ, ಸಮಯ ಮತ್ತು ಸಂದರ್ಭದಲ್ಲಿ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಇದನ್ನ ಫಲ ಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. ನಡುವೆ ಸಂಭವಿಸುವ ಚಲಕ ಇಂಟರ್ವೀನಿಂಗ್ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಆಪ್ಷನ್ಸ್ ಎ 1 ಬೋಧನಾ ಸಾಮಗ್ರಿ, ಬಿ ಶಿಕ್ಷಕ, ಸಿ ವಿದ್ಯಾರ್ಥಿ, ಡಿ ಆಡಳಿತ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಎ 1 ಬೋಧನಾ ಸಾಮಗ್ರಿ. ಇದನ್ನ ನಡುವೆ ಸಂಭವಿಸುವ ಚಲಕ ಅಥವಾ ಇಂಟರ್ವೀನಿಂಗ್ ಅಂತ ಕರೀತಾರೆ. ಅಂತಂದ್ರೆ ನಡುವೆ ಸಂಭವಿಸುವಂತಂದ್ರೆ ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ನಡೀತಕ್ಕಂಥದ್ದು ಯಾವುದು ಅಂತಂದ್ರೆ ಬೋಧನಾ ಸಾಮಗ್ರಿಗಳು, ಸಿಲೆಬಸ್. ನೆಕ್ಸ್ಟ್ 7ನೇ ಪ್ರಶ್ನೆ. ಕೆಳಗಿನ ಯಾವುದು ಸೂಕ್ಷ್ಮ ಅಣುಬೋಧನೆಗೆ ಅನ್ವಯವಾಗುವುದಿಲ್ಲ? ಆಪ್ಷನ್ಸ್ ಎ ಶಿಕ್ಷಣದ ಕೌಶಲ್ಯವನ್ನ ವೃದ್ಧಿಪಡಿಸುವುದರಲ್ಲಿ ಕೇಂದ್ರಿತವಾಗಿರುವುದು, ಬಿ ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿರ್ದಿಷ್ಟ, ಸಿ ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ, ಡಿ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಡಿ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಇದು ಸೂಕ್ಷ್ಮ ಅಣುಬೋಧನೆಗೆ ಅನ್ವಯವಾಗುವುದಿಲ್ಲ ಅಂತ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕ ಕೇಂದ್ರಿತ ವಿಧಾನವಾಗಿದೆ? ಆಪ್ಷನ್ಸ್ ಗಳಲ್ಲಿ ಮೊದಲನೇ ಎ ಸಮಸ್ಯೆ ಪರಿಹಾರ, ಬಿ ಚರ್ಚೆ ವಿಧಾನ, ಸಿ ವಿಚಾರಣೆ ವಿಧಾನ, ಡಿ ಪ್ರಾತ್ಯಕ್ಷಿಕ ವಿಧಾನ. ಯಾವುದು ಶಿಕ್ಷಕ ಕೇಂದ್ರಿತ, ಇದು ಇಂಪಾರ್ಟೆಂಟ್ ನೋಡ್ರಿ, ಶಿಕ್ಷಕ ಕೇಂದ್ರಿತ ವಿಧಾನವಾಗಿದೆ. ಫ್ರೆಂಡ್ಸ್, ಈ ಪ್ರಶ್ನೆ ಇದಲ್ಲ, UGC ನೆಟ್ ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾತ್ಯಕ್ಷಿಕ ವಿಧಾನ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕ ಕೇಂದ್ರಿತ? ಸ್ವಲ್ಪ ಇದು ಮಿಸ್ಟೇಕ್ ಆಗೈತಿ. ಶಿಕ್ಷಕ ಕೇಂದ್ರಿತ ವಿಧಾನ ಅಲ್ಲ. ಇಲ್ಲಿ ಹಿಂದಿನ ಕ್ವಶನ್ ಒಳಗೆ ಏನ್ ಕೇಳಿದ್ರು ನೋಡಿ, ಶಿಕ್ಷಕ ಕೇಂದ್ರಿತ ವಿಧಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಬಂದ್ರೆ ಇಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಹಿಂಗೆ ಸ್ವಲ್ಪ ಟ್ವಿಸ್ಟ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕ ನಾನು ಹೇಳಿದ್ದು ಪ್ರಶ್ನೆಗಳನ್ನ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಆಪ್ಷನ್ಸ್ ಎ ಪ್ರಾತ್ಯಕ್ಷಿಕೆ, ಬಿ ತಂಡ ಬೋಧನೆ, ಸಿ ವಿಚಾರಣೆ ವಿಧಾನ, ಡಿ ಉಪನ್ಯಾಸ. ಒಬ್ಬ ಶಿಕ್ಷಕನಾದಂಗೆ ಇನ್ನೇಗ ನಾನು ನೋಡಿದ್ವಲ್ಲ, ಅದ್ರ ಪ್ರಶ್ನೆ ಒಳಗೆ ಯಾವ್ದಿತ್ತು? ಪ್ರಾತ್ಯಕ್ಷಿಕೆ ಅಂತಿತ್ತು. ತಂಡ ಬೋಧನೆ ಒಬ್ಬ ಶಿಕ್ಷಕನಿಗೆ ಬೇಕು, ಉಪನ್ಯಾಸನೂ ಕೂಡ ಬೇಕು. ಹೀಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ವಿಚಾರಣೆ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಚಾರಣೆ ವಿಧಾನ. ಇದು ಶಿಕ್ಷಕ ಕೇಂದ್ರಿತ ವಿಧಾನ ಅಲ್ಲ. ಪ್ರಾತ್ಯಕ್ಷಿಕೆ, ತಂಡ ಬೋಧನೆ ಮತ್ತು ಉಪನ್ಯಾಸ ಇದು ಶಿಕ್ಷಕ ಕೇಂದ್ರಿತ ವಿಧಾನಗಳು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದೆ? ಆಪ್ಷನ್ಸ್ ಎ ವಿಚಾರಣೆ ವಿಧಾನ, ಬಿ ಉಪನ್ಯಾಸ ವಿಧಾನ, ಸಿ ಪ್ರಾತ್ಯಕ್ಷಿಕ ವಿಧಾನ, ಬಿ ತಂಡ ಬೋಧನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಚಾರಣೆ ವಿಧಾನ. ಇದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಇವತ್ತು 10 ಪ್ರಶ್ನೆಗಳನ್ನ ನೋಡಿದ್ವಿ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಮತ್ತೆ 10 ಪ್ರಶ್ನೆಗಳನ್ನ ನೋಡೋಣ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಏನಾದ್ರೂ ಹೇಳಬೇಕು ಅನ್ಸುತ್ತೆ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ.